ಊಲವಾಡಿ ವಲಯದ ಕುರುಟಹಳ್ಳಿಯಲ್ಲಿ 2037ನೇ ಮದ್ಯವರ್ಜನಾ ಶಿಬಿರ. ಊಲವಾಡಿ ವಲಯದ ಕುರುಟಹಳ್ಳಿಯಲ್ಲಿ 2037ನೇ ಮದ್ಯವರ್ಜನಾ ಶಿಬಿರ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದ ಪಾವನ ಜಾನಕಿ ರಾಮ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ವತಿಯಿಂದ 2037ನೇ ಮದ್ಯವರ್ಜನಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ವೇಳೆ ಬಸವ ಕಲ್ಯಾಣ ಮಠದ ಶ್ರೀ ಶ್ರೀ ಮಹಾದೇವ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂದು ಸಮಾಜದಲ್ಲಿ ಬಡವರ, ಶ್ರಮಿಕರ, ಮಹಿಳೆಯರ ಕ್ಷೇಮಾಭಿವೃದ್ಧಿಗೋಸ್ಕರ ಶ್ರಮಿಸುತ್ತಿರುವ ಹಾಗೂ ದೇವನೊಬ್ಬ ನಾಮ ಹಲವು ಎಂಬ ವಾಕ್ಯಕ್ಕೆ ಜೀವಂತ ಅರ್ಥವನ್ನು ನೀಡುತ್ತಿರುವ ಸಂಸ್ಥೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಸ್ಥೆ ಎಂದು ಶ್ರೀಗಳು ಮದ್ಯವರ್ಜನಾ ಶಿಬಿರಗಳನ್ನು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಕೆಲಸವನ್ನು ಮಾಡುತ್ತಿರುವುದು ಈ ಸಂಸ್ಥೆಯ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮಾತ್ರ ಎಂದರು. ಈ ಸಂದರ್ಭದಲ್ಲಿ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಜನಜಾಗೃತಿ ವೇದಿಕೆ ಯೋಜನಾಧಿಕಾರಿ ತಿಮ್ಮಯ್ಯ ನಾಯ್ಕ್, ಜಿಲ್ಲಾ ನಿರ್ದೇಶಕ ಪ್ರಶಾಂತ್, ಜನಜಾಗೃತಿ ಜಿಲ್ಲಾ ಅಧ್ಯಕ್ಷ ಮುನೇಕೋಡ, ತಾಲೂಕು ಯೋಜನಾಧಿಕಾರಿ ವಿನೋದ್, ಸಂಸ್ಥೆಯ ಮೇಲ್ವಿಚಾರಕ ಸಿಬ್ಬಂದಿಗಳು, ಸೇವಾ ಪ್ರತಿನಿಧಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಸಿಎಸ್ ರವಿ, ನ್ಯೂಸ್ ಬ್ಯೂರೋ, ಪ್ರಜಾಪವರ್ ಟಿವಿ, ಚಿಕ್ಕಬಳ್ಳಾಪುರ. ಅಂಗವಾಗಿ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅನ್ನ ಮತ್ತು ಹೇಮದೇವರನ್ನ ಮನಸಾರೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವಿಜಯಪುರದಿಂದ ಬಂದಿರತಕ್ಕಂಥ ಮಹಾದೇವ ಸ್ವಾಮಿಗಳನ್ನು ಕೂಡ ಮನಸಾರೆ ಸ್ಮರಣೆ ಮಾಡಿಕೊಳ್ಳುತ್ತಾ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಪ್ರತಿಯೊಬ್ಬ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳು ಕೂಡ ಮತ್ತು ಸಮಾಜ ಸೇವಕರು ಹಾಗೂ ನಿಮ್ಗೆಲ್ಲರಿಗೂ ಕೂಡ ಶುಭವನ್ನು ಕೋರಲಿಕ್ಕೆ, ಶುಭವನ್ನು ಬೆಳಗ್ಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ನಿಮ್ಗೆ ಶುಭವನ್ನು ಮಾತ್ರ ಕೊಡ್ತೇನೆ. ಯಾಕೆಂದ್ರೆ ನೀವು ಸಮಯವನ್ನು ಕಳ್ಕೊಳ್ತಕ್ಕಂಥ ಒಂದು ಸಂದರ್ಭ ಬರ್ತಾ ಇದೆ ಅಂತ ನಮ್ಗೆ ಅನಿಸ್ತಾನೆ. ಕಾರಣ ಏನಂತಂದ್ರೆ ನಮಗೂ ಕೂಡ ಹೆಸರು ಬರ್ತಕ್ಕಂಥ ಕಾರ್ಯಕ್ರಮ ಏನು ಬರೀ ನಿಮ್ಗೆ 2037 ಮಧ್ಯವರ್ಜನ ಶಿಬಿರಕ್ಕೆ ಎಲ್ಲ ಸೀಮಿತ ಆಗ್ತಾ ಇರ್ತಕ್ಕಂಥ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಹೆಣ್ಮಕ್ಳಿಗೆ ಲೋನ್ ಕೊಡ್ತಾರೆ, ಮನೆ ಕಟ್ಕೊಳ್ತಾರೆ, ಗಾಡಿ ಇಟ್ಕೊಳ್ತಾರೆ, ಕೆರೆ ಕೆಲಸ ಮಾಡ್ಕೊಳ್ತಾರೆ. ಅವರೆಲ್ಲ ಮತ್ತೆ ಮಹಿಳೆಯರಿಗೆ ಲೋನ್ ಕೊಡುವಂತದ್ದು. ಸುಮಾರು ನಮ್ಮ ನಿರ್ದೇಶಕರು 650 ಕೋಟಿ ನಮ್ಮ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಸಹಾಯ ಮಾಡಿರ್ತಕ್ಕಂಥ ಸಂಸ್ಥೆ.